ಭಾರತದಾಗ ಭಾಳ ಜನರ 15ರಿಂದ 30,000 ರೂಪಾಯಿ ಸಂಬಳವನ್ನ ಪಡಿತಾರ. ಆ ಪಡೆದಿದ್ದ ಸಂಬಳನಾಗ ಎಲ್ಲ ಖರ್ಚೆಲ್ಲ ತೆಗೆದ ಪ್ರತಿ ವ್ಯಕ್ತಿ 5ರಿಂದ 10,000 ರೂಪಾಯಿ ಸೇವನ್ನು ಮಾಡ್ತಾನ. ಬಟ್ ಭಾಳ ಜನರ್ಗ 5ರಿಂದ 10,000 ರೂಪಾಯಿ ಎಲ್ಲಿ ಹೂಡಿಕೆ ಮಾಡ್ಬೇಕಂತನ ಗುರ್ತಾಗಿಲ್ಲ. ಅವು ಬ್ಯಾಂಕ್ ಅಕೌಂಟ್ನಾಗನ ಉಳಿತಾವ್ರಿ. ಖರೆ ಬ್ಯಾಂಕ್ ಅಕೌಂಟ್ನಾಗ ಬಡ್ಡಿ ಹೆಚ್ಚು ಸಿಗಂಗಿಲ್ಲ. ಅದ ಕಾರಣ ನಾವು ಹಣ ಉಳಿಸದೇ ಇದ್ದಂಗನ ಅಂತ ನಾವು ಅನ್ಬೋದ, ಇನ್ಫ್ಲೇಷನ್ ಕಾರಣದಿಂದ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ನಾವು ಇದೇನು 5ರಿಂದ 10,000 ರೂಪಾಯಿ ಉಳಿತಾವ ಒಬ್ಬ ಸಾಮಾನ್ಯ ವ್ಯಕ್ತಿ ಕಡೆ ಪ್ರತಿ ತಿಂಗಳ, ಆ ಉಳ್ದಿದ್ದ ಹಣವನ್ನ ಯಾವ ಥರ ಇನ್ವೆಸ್ಟ್ ಮಾಡ್ಬೇಕಂತ ಡೀಟೇಲ್ದಾಗ ಸರಳವಾಗಿ ನಾವು ತಿಳ್ಕೊಳ್ಳೋಣ. ಈ ವಿಡಿಯೋನಾಗ ನಾ ಏನೆಲ್ಲ ಲೆಕ್ಕಾಚಾರ ಹೇಳತ್ತೇನೆ, ಇದು ಒಂದು ರಫ್ ಲೆಕ್ಕಾಚಾರ ಐತಿ. ಯಾವಾಗೂ ಇದೇನು ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಅಂತೇವೆ ನಾವು, ಅದ ಪ್ರತಿ ವ್ಯಕ್ತಿದ ಪರಿಸ್ಥಿತಿ ನೋಡಿ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಮಾಡೋದಿರ್ತೈತ್ರಿ. ಅದ ಕಾರಣ ನಿಮ್ಮ ಪರಿಸ್ಥಿತಿ ಯಾವ ಥರ ಇತ್ತಂತ ನೋಡಿ ನೀವು ನಿಮ್ದು ಡಿಸಿಷನನ್ನು ತೊಗೋಬೋದಾ. ಇದೇನು ನಾ ಎಲ್ಲ ಲೆಕ್ಕ ಹೇಳ್ತೇನೆ, ಇದು ಒಬ್ಬ ಸಾಮಾನ್ಯ ವ್ಯಕ್ತಿದ ರಫ್ ಲೆಕ್ಕ ಐತಿ. ಇದು ನಿಮ್ಗೆ ಗುರ್ತಿರ್ಬೇಕ. ಅತ್ರಾಗನು ಮೇನನ್ನ ಯಾವುದು ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ಮತ್ತು ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟನೂ ಇಲ್ಲ. ಅದ ಕಾರಣ ನೀವೇನ್ರಿ ಸ್ವಲ್ಪ ಹಣವನ್ನ ಕೊಟ್ಟು ಒಬ್ಬ ಅಡ್ವೈಸರ್, ಒಬ್ಬ ಒಳ್ಳೆ ಸೆಬಿ ರಿಜಿಸ್ಟರ್ ಫೈನಾನ್ಷಿಯಲ್ ಅಡ್ವೈಸರ್ದದು ಅಡ್ವೈಸ್ ತೊಗೊಂಡು ನಿರ್ಧಾರ ತೊಗೊಳೋದನ್ನ ಭಾಳ ಒಳ್ಳೇದಂತನೂ ನಾ ಸಲಹೆ ಕೊಡ್ತೇನೆ. ಆದ್ರೂ ಇದು ಕಾಮನ್, ಎಲ್ಲ ಎಕ್ಸ್ಪರ್ಟ್ಗಳು, ಎಲ್ಲ ದೊಡ್ಡ ದೊಡ್ಡ ಹೂಡಿಕೆದಾರರ, ಎಲ್ಲ ಸಾಮಾನ್ಯ ಜನರು ಬಳಸ್ತಾರ. ಆ ಲೆಕ್ಕ ನಿಮ್ಮ ಮುಂದೆ ಇಡಾವಿದ್ದೇನೆ. ಆ ಪ್ರಕಾರ ನಿಮ್ಮದು ಲೆಕ್ಕವನ್ನ ನೀವು ಮಾಡ್ಕೋಬೋದಾ. ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡೋದ ಫುಲ್ ವಿಡಿಯೋನ ನೋಡ್ರಿ. ವಿಡಿಯೋಗೆ ಲೈಕ್ ಮಾಡಿರಕ್ಲ ಇದ್ರೆ ಲೈಕನ್ನು ಮಾಡ್ರಿ. ಬರೀ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ರಿ, ನಾ 2 ಉದಾಹರಣೆ ತೊಗೊಂಡೇನಿ. ಫಸ್ಟ್, ಯಾವ ವ್ಯಕ್ತಿ ಪ್ರತಿ ತಿಂಗಳ 5,000 ರೂಪಾಯಿ ಸೇವ್ ಮಾಡ್ತಾನ, ಆ 5,000 ರೂಪಾಯಿ ಯಾವ ಥರ ಹೂಡಿಕೆ ಮಾಡೋದಂತ ಅದ್ರ ಬಗ್ಗೆ ಈಗ ಫಸ್ಟ್ ತಿಳ್ಕೊಳ್ಳೋಣ. ಆಮೇಲೆ 10,000 ರೂಪಾಯಿ ಯಾರು ಉಳಿಸ್ತಾರ ಅವ್ರದ್ದು ಯಾವ ಥರ ಲೆಕ್ಕ ಇರ್ತೈತಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ನೀವೇನ್ರೆ ಬೇರೆ ಅಮೌಂಟ್ ಉಳಿಸ್ತಿದ್ರ ಅದು ನಿಮ್ಮ ಪ್ರಕಾರ ನೀವು ಲೆಕ್ಕ ಹಚ್ಬೋದ. ಇವು 2 ಉದಾಹರಣೆಗಳು ತಿಳ್ಕೊಂಡ್ರಿ ಅಂತಂದ್ರೆ ನೀವು ಅದು ಲೆಕ್ಕ ಮಾಡ್ಕೋಬೋದ. ಬರೀ ಫಸ್ಟ್ ನಾವು 5,000 ರೂಪಾಯಿ ನೀವೇನ್ರೆ ಉಳಿಸ್ತೀರಿ, ಸೇವ್ ಮಾಡ್ತೀರಿ ಪ್ರತಿ ತಿಂಗಳಂತಂದ್ರೆ ಆ ಹಣವನ್ನ ಯಾವ ಥರ ಹೂಡಿಕೆ ಮಾಡ್ಬೋದು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಒಂದೇ ಹೂಡಿಕೆ 5,000 ರೂಪಾಯಿನಾಗ ಫಸ್ಟ್ ನೀವು ಎತ್ತರ ಹೂಡಿಕೆ ಮಾಡ್ಬೇಕಂತಂದ್ರ ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ನಾಗ ಹೂಡಿಕೆ ಮಾಡ್ಬೇಕ. ಯಾವಾಗನು ಯಾವುದು ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಅಥವಾ ಹೂಡಿಕೆದ ಪ್ಲಾನಿಂಗ್ ಮಾಡೋಕ್ಕಿಂತ ಮೊದಲ ಒಬ್ಬ ವ್ಯಕ್ತಿ ಅವನ ಜೀವನವನ್ನ ಸೆಕ್ಯೂರ್ ಮಾಡ್ಕೋಬೇಕ, ಸೇಫ್ ಇರಬೇಕ. ಅಂತಂದ್ರೆ ಅವನ ಜೀವನನಾಗ ಏನೋ ಅನ್ಸರ್ಟನಿಟಿ ಆದ್ರೂ ಅವನು ಹಣ ಕಿಸೆದಿಂದ ಭಾಳ ಹೋಗಂಗಿಲ್ಲ. ಅದ ಕಾರಣ ಫಸ್ಟ್ ನಾವು ಅವಂದ ಏನ್ ಜೀವನ ಐತಿ ಅದನ್ನ ಪ್ರೊಟೆಕ್ಟ್ ಮಾಡೋನು. ಅದ ಕಾರಣ 5,000 ರೂಪಾಯಿದಾಗಿಂದ 500 ರೂಪಾಯಿದ ಟರ್ಮ್ ಇನ್ಶೂರೆನ್ಸ್ ತೋರಿ. 500 ರೂಪಾಯಿನಾಗ 1 ಕೋಟಿದದು ಈಗ ಟರ್ಮ್ ಇನ್ಶೂರೆನ್ಸ್ ಬರತ್ತವ. ಅದ ಕಾರಣ ಅದು ಹೂಡಿಕೆ ಮಾಡ್ರಿ. ಅದೇನ್ರಿ ನೀವು 500 ರೂಪಾಯಿ ಹೂಡಿಕೆ ಮಾಡಿರಂತಂದ್ರ ತಪ್ಪಿ ನಿಮಗೇನ್ರ ಆತಂದ್ರ ನಿಮ್ಮ ಫ್ಯಾಮಿಲಿಗ ಹಣ ಸಿಗ್ತೈತಿ. ಮಕ್ಕಳ ಎಜುಕೇಶನ್, ಮದ್ವಿ ಅದೆಲ್ಲ ಹಣದಿಂದ ಆಗ್ಬೋದ. ಅದ ಕಾರಣ 500 ರೂಪಾಯಿದ 5,000ನಾಗ 500 ರೂಪಾಯಿದ ಟರ್ಮ್ ಇನ್ಶೂರೆನ್ಸ್ ಬಾಯ್ ಮಾಡ್ರಿ. ಮತ್ತು ಉಳಿದಿದ್ದ 1,000 ರೂಪಾಯಿದ ಹೆಲ್ತ್ ಇನ್ಶೂರೆನ್ಸ್ ಬಾಯ್ ಮಾಡ್ಬೋದ. ಓವರ್ ಆಲ್ ನಿಮ್ಮ ಫ್ಯಾಮಿಲಿದ ಹೆಲ್ತ್ ಇನ್ಶೂರೆನ್ಸ್ ಬಾಯ್ ಮಾಡ್ರಿ. 1,000 ರೂಪಾಯಿ ತನಕ ಸ್ವಲ್ಪ ಕಡಿಮೆ ಅಮೌಂಟಿದ ಹೆಲ್ತ್ ಇನ್ಶೂರೆನ್ಸ್ ಬರ್ತೈತಿ, ಸ್ವಲ್ಪ ಕಡಿಮೆ ಕ್ಲೇಮ್ ಆಗೋದು ಹೆಲ್ತ್ ಇನ್ಶೂರೆನ್ಸ್ ಬರ್ತೈತಿ. ಬಟ್ ಅಷ್ಟರೇ ನೀವು ಇಡ್ಕೋರಿ. ಅದ ಕಾರಣ 500 ರೂಪಾಯಿ ಟರ್ಮ್ ಇನ್ಶೂರೆನ್ಸ್, 1,000 ರೂಪಾಯಿದ ಹೆಲ್ತ್ ಇನ್ಶೂರೆನ್ಸ್ ಫುಲ್ ಫ್ಯಾಮಿಲಿದ 4 ಜನರದ. ನಿಮ್ಮ ಫ್ಯಾಮಿಲಿನೇ ಎಷ್ಟಿದ್ದೀರಿ ಅದ್ರ ಪ್ರಕಾರ ಮತ್ತು ಹಣ ಹೆಚ್ಚ ಕಡಿಮೆ ಆಗ್ಬೋದ ಅದು ಯೋಚನೆ ಮಾಡ್ರಿ. ಮತ್ತು ಉಳಿದಿದ್ದ 2,500 ನೀವು ಮ್ಯೂಚುವಲ್ ಫಂಡ್ನಾಗ ಹೂಡಿಕೆ ಮಾಡ್ಬೇಕಾ. ಮ್ಯೂಚುವಲ್ ಫಂಡ್ನಾಗೂ ಯಾವ್ಯಾವ ಮ್ಯೂಚುವಲ್ ಫಂಡ್ನಾಗ ಮಾಡ್ಬೇಕಂತಂದ್ರೆ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಮತ್ತು ಫ್ಲೆಕ್ಸಿ ಕ್ಯಾಪ್ನಾಗ ನೀವು ಮಾಡ್ಬೋದ. ಮೂರೂರ್ನಾಗೂ ಸ್ವಲ್ಪ ಹಣ ಹಾಕ್ಬೋದ. ಲಾರ್ಜ್ ಕ್ಯಾಪ್ ಬೇಕಾದ್ರೆ ಲಾರ್ಜ್ ಕ್ಯಾಪ್ನಾಗೂ ಹೂಡಿಕೆ ಮಾಡ್ಬೋದ. ಬಟ್ ಲಾರ್ಜ್ ಕ್ಯಾಪ್ನಾಗೂ ಫುಲ್ 100% ಸೇಫ್ ಏನಾಗಿ ಬರಂಗಿಲ್ಲ, ಅದ್ರಾಗೂ ರಿಸ್ಕ್ ಇದ್ದೇ ಇರ್ತೈತಿ. ಅದ ಕಾರಣ ಮಿಡ್ ಕ್ಯಾಪ್ ಮತ್ತು ಲಾರ್ಜ್ ಕ್ಯಾಪ್ನ ಹಿಸ್ಟೋರಿಕಲ್ ಡೇಟಾ ನೋಡ್ರೆ ಆಲ್ಮೋಸ್ಟ್ ರಿಸ್ಕ್ ಸೇಮನ ಬರತೈತಿ. ಉಲ್ಟಾ ಮಿಡ್ ಕ್ಯಾಪ್ನಾಗ ಹೆಚ್ಚು ರಿಟರ್ನ್ ಸಿಗತೈತಿ. ಆದ್ರೂ ನಿಮ್ದು ಮೈಂಡ್ ಸೆಟ್ ಯಾವ ಥರ ಐತಿ, ನಿಮಗೆ ಸೇಫ್ ಆಡೋದೈತೋ ಏನು ಆಡೋದೈತೋ ಅದೆಲ್ಲ ಯೋಚನೆ ಮಾಡಿನ ನೀವು ಮ್ಯೂಚುವಲ್ ಫಂಡ್ಗಳ್ನಾಗ ಹೂಡಿಕೆ ಮಾಡ್ಬೋದ. ಬಟ್ ಇದು 2,500 ಮ್ಯೂಚುವಲ್ ಫಂಡ್ನಾಗ ನೀವು ಹೂಡಿಕೆ ಮಾಡ್ಬೇಕು. 2,500 ರೂಪಾಯಿ ಹಣ ನೀವು ಮ್ಯೂಚುವಲ್ ಫಂಡ್ನಾಗ ಹೂಡಿಕೆ ಮಾಡ್ಬೇಕಾ. ಮತ್ತು ಉಳಿದಿದ್ದ 500 ರೂಪಾಯಿ FD ಮಾಡ್ಬೇಕಾ. FD ಎದಕ್ಕೆ ಮಾಡ್ಬೇಕಂತಂದ್ರೆ ಎಮರ್ಜೆನ್ಸಿನಾಗ ಹಣ FD ನೀವು ತಕ್ಕೋಬೋದ. ಮತ್ತಲ್ಲಿ ಫಿಕ್ಸ್ ರಿಟರ್ನ್ ಸಿಗ್ತೈತ್ಲ ರೀ. ಅದ ಕಾರಣ ಯಾವಾಗೂ ಎಲ್ಲ ಹಣ ಐತಂತೆ ಎಲ್ಲ ರಿಸ್ಕ್ ಅಸೆಟ್ನಾಗೂ ಹಾಕಬಾರ್ದ. ಸ್ವಲ್ಪ ಹಣವನ್ನ ನೀವು FDನೂ ಮಾಡ್ಬೇಕಾ. ಅವು ನಿಮಗೆ ಯಾವಾಗ ಕೆಟ್ಟ ಸಮಯದಾಗ ಅಥವಾ ಯಾವಾಗ್ರೆ ಹಣ ಅವಶ್ಯಕತೆ ಬಿದ್ದಾಗ ನೀವು ಅಲ್ಲಿಂದನೂ ಹಣವನ್ನ ತಕ್ಕೋಬೋದ. ಮತ್ತು ಉಳಿದಿದ್ದ 500 ರೂಪಾಯಿದ MPS ಮಾಡ್ರಿ ಅಥವಾ PF ಮಾಡ್ರಿ. ಅದು ನಿಮಗೆ ರಿಟೈರ್ಮೆಂಟ್ ಆಗೋಣ ಹಣ ಉಪಯೋಗ ಬರ್ತಾವ.
ಅದ ಕಾರಣ 5,000 ರೂಪಾಯಿ ನೀವು ಏನ್ರ ಉಳಿಸ್ತಿದ್ರ ಈ ಒಂದು ಏನ್ ಹೇಳಿನಿ ನಾ ಮೆಥಡ್ ಅದನ್ನ ಫಾಲೋ ಮಾಡಿ ಹೂಡಿಕೆ ಮಾಡ್ಬೋದಾ. ಮತ್ ನಾ ಏನ್ ಇದ್ ಮೆಥಡ್ ಹೇಳಿನಿ ಇದ ಮೆಥಡ್ ಅನ್ನ ನೀವು 25 ವರ್ಷ ತನಕ ಫಾಲೋ ಮಾಡಿರಿ ಮತ್ತ 14% ರಿಟರ್ನ್ ಏನ್ರ ನಿಮಗ ಇಷ್ಟೆಲ್ಲಾ ಇನ್ವೆಸ್ಟ್ಮೆಂಟ್ ಸಿಕ್ಕಿತಂತಂದ್ರ ಸಿಗ್ಬೋದು. ಯಾಕಂದ್ರೆ ಹಿಸ್ಟೋರಿಕಲ್ ಡೇಟಾ ನೋಡ್ರ ಸಿಕ್ಕೇತ್ರಿ. ಅದೇ ತರ ಫ್ಯೂಚರ್ನಾಗನು ಸಿಕ್ತೈತಂತ ಗ್ಯಾರಂಟಿ ಇಲ್ಲ, ಬಟ್ ಅದೇ ತರ ಸಿಕ್ಕಿತಂತಂದ್ರೂ ನಿಮ್ಮ ಹಣ ಏನ್ರೆ 10% ಮ್ಯೂಚುವಲ್ ಫಂಡ್ನಾಗ ಮತ್ತೆ ನೀವು ಸ್ಟೆಪ್ ಅಪ್ ಆ್ಯಡ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಹಣ ಟೋಟಲ್ 25 ವರ್ಷ ಆಗಣ 2.5 ಕೋಟಿ ಆಗ್ತಾವ, ಅಥವಾ ನಿಮ್ಮ ಕಡೆ 2.5 ಕೋಟಿ ರೂಪಾಯಿ ಸಿಗ್ತಾವ. ಬರೀ 5,000 ರೂಪಾಯಿ ಮಂತ್ಲಿ ಡಿಸಿಪ್ಲಿನ್ ಈ ತರ ಎಲ್ಲ ಫಾಲೋ ಮಾಡಿರಂತಂದ್ರ. ಅದ ಕಾರಣ ಈ ತರ ಯಾವಾಗೂ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಮಾಡ್ಬೇಕಾ. ಭಾಳ ಜನರಿಗೆ 5,000 ರೂಪಾಯಿ ಏನೋ ಈ ತರ ಕೋಟ್ಯಾಂತರ ರೂಪಾಯಿ 25 ವರ್ಷ ಆಗನ ಗಳಿಸ್ಬೋದಂತ ಗುರ್ತನೇ ಇರಂಗಿಲ್ಲ. ಅದ ಕಾರಣ ನಿಮಗೆ ಗುರ್ತಾಗಿದ್ರ ಚಾನಲ್ ಸಬ್ಸ್ಕ್ರೈಬ್ ಮತ್ತು ವಿಡಿಯೋಗೆ ಲೈಕ್ ಮಾಡ್ರಿ ಮತ್ತು ಕಮೆಂಟ್ನಾಗ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡ್ರಿ. ಅತ್ರಾಗನು ಭಾಳ ಜನರು ನನಗೀಗ ಕ್ವಶನ್ ಕೇಳ್ಬೋದು ಕಮೆಂಟ್ನಾಗ, ಇನ್ಫ್ಲೇಷನ್ ಅಡ್ಜಸ್ಟ್ ಮಾಡ್ರೆ 2.5 ಕೋಟಿದ ವ್ಯಾಲ್ಯೂ 25 ವರ್ಷನಾಗ ಏನೂ ಹೆಚ್ಚಿರಂಗಿಲ್ಲ ಅಂತ. ಏನೂ ಹೆಚ್ಚಿರಲಿಲ್ಲ ಓಕೆ, ಬಟ್ ಏನೂ ಇಲ್ದಿದ್ದಕ್ಕಿಂತ ಅಷ್ಟೇ ಇರೋದನ್ನ ಬೆಸ್ಟ್ ಲಾರಿ. ಅದ ಕಾರಣ ಅದು ನಿಮಗೆ ಗುರ್ತಿರ್ಬೇಕಾ. ಮತ್ತು ಇದು 14% ರಿಟರ್ನ್ ಭಾಳ ಒಳ್ಳೇದನ್ನ ಅನ್ಬೋದು. ಇನ್ಫ್ಲೇಷನ್ 6% ಗ್ರೋತ್ ಆಗ್ತೈತಿ, ಉಳಿದಿದ್ದು ನಿಮಗೇನು 8% ಎಕ್ಸ್ಟ್ರಾ ರಿಟರ್ನ್ ಸಿಕ್ಕೈತಿ. ಅದರಿಂದ ನೀವು ಇನ್ಫ್ಲೇಷನ್ಗೂ ಬೀಟ್ ಮಾಡ್ರಿ ಮತ್ತು ಹಣವನ್ನಾನು ಹೆಚ್ಚು ಗಳಿಸಿರಿ. ಅದ ಕಾರಣ 2.5 ಕೋಟಿ ರೂಪಾಯಿ ನೀವು ಇದೇ ಥರ ಸೈಕಲ್ ಫಾಲೋ ಮಾಡ್ಕೊಂಡು 5 ವರ್ಷ ತನಕ ಪ್ರತಿ ತಿಂಗಳು ಡಿಸಿಪ್ಲೈನ್ಲೆ ಮೇಂಟೈನ್ ಮಾಡಿರಿ, ಅಷ್ಟು ಸಮಯವನ್ನು ಕೊಟ್ರಿ, ತಾಳ್ಮೇಲೆ ಇದ್ರಿ ಅಂತಂದ್ರೆ ಖಂಡಿತವಾಗಿ ಇಷ್ಟು ಹಣವನ್ನು ನೀವು ಗಳಿಸ್ಬೋದಾ. ಮತ್ತು ಇದು ಓವರ್ ಆಲ್ ನಿಮ್ದು ಟರ್ಮ್ ಇನ್ಶೂರೆನ್ಸೂ ಬಂತ, ಹೆಲ್ತ್ ಇನ್ಶೂರೆನ್ಸು ಬಂದು ನಿಮ್ಮ ಫ್ಯಾಮಿಲಿದ, ಮತ್ತು ಎಲ್ಲ FDನಾಗೂ ಹೂಡಿಕೆ ಮಾಡಿರಿ, NPSನಾಗೂ ಹೂಡಿಕೆ ಮಾಡಿರಿ, ಎಲ್ಲ ಹೂಡಿಕೆ ಮಾಡಿರಿ ಅಂತಂದ್ರೆ ಸೇಫ್ನು ಆಗೈತಿ ಮತ್ತು ರಿಟರ್ನೂ ಒಳ್ಳೇದ ಸಿಗ್ಬೋದು ನಿಮಗೆ ಮ್ಯೂಚುವಲ್ ಫಂಡ್ನಾಗದು. ಅದ ಕಾರಣ ಇದ್ರ ಬಗ್ಗೆ ನಿಮಗೆ ಗುರ್ತಾಗಿರ್ಬೋದು. ಈಗ 5,000 ರೂಪಾಯಿ ಉಳಿಸೋರ್ಗೆ ಹೆಂಗೆ ಹೂಡಿಕೆ ಮಾಡ್ಬೋದು ಅಂತ ಅದ್ರ ಬಗ್ಗೆ ನಿಮಗೆ ರಫ್ ಐಡಿಯಾ ಗುರ್ತಾಗಿರ್ಬೋದಾ. ಬರೀ ಈಗ ನಾವು 10,000 ರೂಪಾಯಿ ಸೇವ್ ಮಾಡೋರು ಯಾವ ಥರ ಹೂಡಿಕೆ ಮಾಡ್ಬೋದು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದು ಸ್ವಲ್ಪ ಸೇಮನೇ ಇರ್ತೈತಿ, ಬಟ್ ಸ್ವಲ್ಪ ಚೇಂಜ್ ಆಗ್ತೈತ್ರಿ. ಈಗ ಬರೀ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ನೀವು ಪ್ರತಿ ತಿಂಗಳ 10,000 ರೂಪಾಯಿ ಸೇವ್ ಮಾಡ್ತೀರಿ ಅಂತಂದ್ರೆ ನಿಮ್ಮ ಸಂಬಳದಾಗ 10,000 ರೂಪಾಯಿ ಸೇವ್ ಮಾಡ್ತಿದ್ರ ಅತ್ರಾಗಿಂದ 500 ರೂಪಾಯಿ ನೀವು ಟರ್ಮ್ ಇನ್ಶೂರೆನ್ಸ್ ಅನ್ನ ಬಾಯ್ ಮಾಡ್ರಿ. ಟರ್ಮ್ ಇನ್ಶೂರೆನ್ಸ್ ಬಾಯ್ ಮಾಡೋದ್ರಿಂದ ಆಲ್ರೆಡಿ ತಿಳಿಸೇನಿ ನಿಮ್ಮ ಫ್ಯಾಮಿಲಿ ಸೆಕ್ಯೂರ್ ಆಗ್ತೈತಿ. ನಿಮಗೇನ್ರ ಆದ್ರೂ ಆಗ್ಬಾರ್ದ ತಪ್ಪಾದ್ರೂ ನಿಮ್ಮ ಫ್ಯಾಮಿಲಿಗ ಹಣ ಸಿಗ್ತೈತಿ. ಅದ ಕಾರಣ ಅವ್ರ ಆ ಹಣವನ್ನ ಯೂಸ್ ಮಾಡಿ ಶಾರ್ಟ್ ಟರ್ಮ್ ತಕ ಸರ್ವೈವ್ ಮಾಡಿ ಲಾಂಗ್ ಟರ್ಮ್ನಾಗ ಮತ್ತು ಅವ್ರದ ಫ್ಯೂಚರ್ ಅನ್ನ ಬಿಲ್ಡ್ ಮಾಡ್ಕೋಬಹುದು. ಅದ ಕಾರಣ 10,000ನಾಗಿಂದ 500 ರೂಪಾಯಿ ಫಸ್ಟ್ ಟರ್ಮ್ ಇನ್ಶೂರೆನ್ಸ್ ಇವು ಮೇನ್ ತೆಗಿನಬೇಕಾ. ಇವು ಏನ್ರ ಹಣ ತೆಗಿಲಿಲ್ಲ ಅಂತಂದ್ರ ಏನ್ರ ನೀವು ಕುಡ್ಸಿದ ಹಣ ಒಮ್ಮೆ ಹಾಕಬೇಕಾಗ್ತೈತ್ರಿ. ಅದ ಕಾರಣ ಇವು ಮೇನ್ ಮಾಡಿನ ಒಮ್ಮೆಲೆ ಹೂಡಿಕೆದ ಪ್ಲಾನ್ ಮಾಡ್ಬೇಕಾ. ಅದ ಎಕ್ಸ್ಪರ್ಟ್ಗಳು ನಮಗೆ ತಿಳಿಸ್ತಾರ. ಫಸ್ಟ್ 500 ರೂಪಾಯಿ ಟರ್ಮ್ ಇನ್ಶೂರೆನ್ಸ್, ಆಮ್ಯಾಗ 1,500 ರೂಪಾಯಿದ ಫ್ಯಾಮಿಲಿದ ಹೆಲ್ತ್ ಇನ್ಶೂರೆನ್ಸ್. ಯಾಕೆ 1,500 ಅಂತಂದ್ರೆ ನಿಮ್ದೆಲ್ಲ ಓವರ್ ಆಲ್ ಫ್ಯಾಮಿಲಿದ ಒಳ್ಳೆ ಸ್ವಲ್ಪ ಹಣ ಕವರ್ ಆಗ್ತೈತಿ. ಅದ ಕಾರಣ ಯಾವಾಗೂ ಹೆಲ್ತ್ ಇನ್ಶೂರೆನ್ಸನ್ನು ಇರಬೇಕಾ. ಅದರಿಂದನೂ ನಿಮ್ದೇನು ಸೇವಿಂಗ್ ಇರ್ತೈತಿ ಅದ್ರ ಮ್ಯಾಗ ಹಾನಿ ಆಗಂಗಿಲ್ಲ, ಅದಕ್ಕೆ ಹಾನಿ ಆಗಂಗಿಲ್ಲ. 1,500 ರೂಪಾಯಿದ ಹೆಲ್ತ್ ಇನ್ಶೂರೆನ್ಸ್ ಮತ್ತು NPS 1,000 ರೂಪಾಯಿದ, ಅಥವಾ PF ಮಾಡ್ಬೋದು ನೀವು 1,000 ರೂಪಾಯಿದ. ಅದೇನು ರಿಟೈರ್ಡ್ ಆಗ್ತೀರಿ ಅವಾಗ ನಿಮಗೆ ಹಣ ಬರ್ತಾವ, ಅದು ನೀವು ಉಪಯೋಗಿಸ್ಬೋದು. ಮತ್ತೊಂದು ಏನಂತಂದ್ರೆ ಮ್ಯೂಚುವಲ್ ಫಂಡ್ನಾಗ ನೀವು 5,000 ರೂಪಾಯಿದ ಹೂಡಿಕೆ ಮಾಡ್ಬೋದಾ ಪ್ರತಿ ತಿಂಗಳ. 5,000ನಾಗ ಯಾವ್ಯಾವ ಫಂಡ್ ಬೇಕು ನಿಮ್ಮ ಅನುಕೂಲ ತಕ್ಕ ನೀವು ಫಂಡ್ಗಳನ್ನು ಆಯ್ಕೆ ಮಾಡ್ಬೋದಾ. ರಿಸ್ಕ್ ಕಡಿಮೆ ಇದ್ದಿದ್ದು, ರಿಸ್ಕ್ ಹೆಚ್ಚಿದ್ದಿದ್ದು ಅದು ನೀವು ಡೀಟೇಲ್ದಾಗ ಸ್ಟಡಿ ಮಾಡಿ ಹೂಡಿಕೆ ಮಾಡ್ಬೋದಾ. ಅಥವಾ ಇದು 5,000 ರೂಪಾಯಿನಾಗ 3,000 ರೂಪಾಯಿ ನೀವು ಡೈರೆಕ್ಟ್ ಮ್ಯೂಚುವಲ್ ಫಂಡ್ನಾಗ ಹೂಡಿಕೆ ಮಾಡಿ 2,000 ರೂಪಾಯಿ ನಿಮಗೆ ಸ್ವಲ್ಪ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅದು ನಾಲೆಜ್ ಐತಿ, ಅದ ನಾಲೆಜನ್ನು ಉಪಯೋಗಿಸಿ ಸ್ವಲ್ಪ ಹೆಚ್ಚು ರಿಟರ್ನ್ ತೆಗಿಯೋ ಪೊಟೆನ್ಷಿಯಲ್ ಇತ್ತಂತಂದ್ರೆ ಮಲ್ಟಿ ಬ್ಯಾಗರ್ ಸ್ಟಾಕ್ ಅನ್ನ ಪಿಕ್ ಮಾಡಿ ಹೆಚ್ಚು ರಿಟರ್ನ್ ತೆಗಿಯೋದೇನ್ರಿ ಪೊಟೆನ್ಷಿಯಲ್ ಇತ್ತಂದ್ರೆ ಅವು 2,000 ರೂಪಾಯಿನ ನೀವು ಪರ್ಟಿಕ್ಯುಲರ್ ಒಂದು ಸ್ಟಾಕ್ನಾಗನು ಹೂಡಿಕೆ ಮಾಡ್ಬೋದು. ಅಥವಾ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ, ಹೆಚ್ಚು ತಲೆನ ಕೆಡ್ಸ್ಕೊಳ್ಳೋದು ಬೇಡ ಅಂತಂದ್ರೆ 5,000 ರೂಪಾಯಿ ಎಲ್ಲ ಮ್ಯೂಚುವಲ್ ಫಂಡ್ನಾಗನ ಹಾಕೋದು ಒಳ್ಳೇದಂತ ನಮಗೆ ಎಕ್ಸ್ಪರ್ಟ್ಗಳು ತಿಳಿಸ್ತಾರ. ಮತ್ತು ಉಳಿದಿದ್ದ 1,000 ರೂಪಾಯಿ FDನ ಹೂಡಿಕೆ ಮಾಡ್ರಿ, ಮತ್ತು ಉಳಿದಿದ್ದ 1,000 ರೂಪಾಯಿ ಗೋಲ್ಡ್ ETF ಹೂಡಿಕೆ ಮಾಡ್ರಿ. ಅಲ್ಲಿಯೂ ನಿಮಗೆ ರಿಸ್ಕ್ ಅಥವಾ ಮ್ಯೂಚುವಲ್ ಫಂಡ್ ವಿರುದ್ಧ ಹೆಜ್ಜ್ ಆಗ್ತೈತಿ ನಿಮ್ಮ ರೊಕ್ಕ. ಮ್ಯೂಚುವಲ್ ಫಂಡ್ ಏನ್ರೆ ಬಿತ್ತಂದ್ರೆ ಗೋಲ್ಡ್ ನಿಮಗೆ ರಿಟರ್ನ್ ಕೊಡ್ತೈತಿ, ಹೆಜ್ಜಿನೂ ಆಗ್ತೈತಿ. ಮತ್ತು ಗೋಲ್ಡನ್ನು ಹಿಸ್ಟೋರಿಕಲ್ ಡೇಟಾ ನೋಡ್ರೆ ಭಾಳ ಒಳ್ಳೇದನ್ನ ರಿಟರ್ನ್ ಕೊಟ್ಟೈತ್ರಿ. 12% ಸುಮಾರು ಎವರೇಜ್ ರಿಟರ್ನ್ ಕೊಟ್ಟೈತಿ ಗೋಲ್ಡನ್ನು. ಅದ ಕಾರಣ ಅದು ಏನೋ ವೇಸ್ಟ್ ಇಲ್ಲ, ಅದು ಸಹ ಇನ್ಫ್ಲೇಷನ್ ಅನ್ನ ಬೀಟ್ ಮಾಡತೈತಿ. ಬಟ್ ಫಿಸಿಕಲ್ ಗೋಲ್ಡ್ಗಿಂತ ETF ಹೂಡಿಕೆ ಮಾಡ್ರಿ ಅಂತ ನಾನು ನಿಮಗೆ ಸಲಹೆ ಕೊಡ್ತೇನೆ. ಮತ್ತು ಡಿಜಿಟಲ್ ಗೋಲ್ಡ್ ಏನಿರ್ತಾವ ಅದನ್ನ ನಂಬಕ್ ಹೋಗ್ಬೇಡ್ರಿ, ಅವು ನಮ್ಮ ದೇಶದ ಪ್ರಕಾರ ಇನ್ಲೀಗಲ್ ರೀ ಹಂಗೆ ನೋಡ್ರ. ಅದ ಕಾರಣ ETF ಹೂಡಿಕೆ ಮಾಡ್ರಿ ಅಂತ ಸಲಹೆ ಕೊಡ್ತೀನಿ. ಅದ ಕಾರಣ ಓವರ್ ಆಲ್ ಎಲ್ಲ ಸೇಮ್ ಐತಿ. ಇದ್ರ ಸ್ವಲ್ಪ ಅಮೌಂಟ್ ಹೆಚ್ಚು ಮಾಡಿದ್ದೇವೆ ನಾವು.
ಇದ ಸೈಕಲ್ ಅನ್ನ 10,000 ರೂಪಾಯಿ ಪ್ರತಿ ತಿಂಗಳು ಉಳಿಸಿರಿ ಮತ್ತ 25 ವರ್ಷ ತನಕ ಇದೇನ್ ಹೇಳಿನ ಸೈಕಲ್ ಅಥವಾ ಇದೇನ್ ಹೇಳಿನ ಪ್ಯಾಟರ್ನ್ ಅದನ್ನ ಏನ್ರೆ ಫಾಲೋ ಮಾಡಿರಿ ಮತ್ತ ಪ್ರತಿ ವರ್ಷ ನಿಮ್ ಮ್ಯೂಚುವಲ್ ಫಂಡ್ 10% ಸ್ಟೆಪ್ ಅಪ್ ಇಟ್ರಿ ಅಂತಂದ್ರ ಓವರ್ ಆಲ್ ನೀವು 25 ವರ್ಷಗ 5 ಕೋಟಿ ರೂಪಾಯಿ ಗಳಿಸಬಹುದ. ಅದ ಕಾರಣ ಡಬಲ್ ಗಳಿಸ್ತೀರಿ. ಅಲ್ಲಿ 5,000ಗ 2.5 ಕೋಟಿ ಗಳಿಸ್ತೀರಿ, ಇಲ್ಲಿ 10,000ಗ 5 ಕೋಟಿ ಗಳಿಸ್ತೀರಿ. ಅದ ಕಾರಣ ಇದೇ ತರ ಏನ್ರ ಫಾಲೋ ಮಾಡ್ರ ಈ ತರ ಲಾಂಗ್ ಟರ್ಮ್ನಾಗ ನೀವು ಹಣ ಗಳಿಸಬಹುದು. ಸ್ವಲ್ಪ ಫಿಕ್ಸ್ ಅಂತ ರಿಟರ್ನ್ ಹಿಡಿಯಾಕ ಬರಂಗಿಲ್ಲ, ಒಂದೊಂದ್ಸಲ ಹೆಚ್ಚನು ರಿಟರ್ನ್ ಸಿಗ್ಬೋದು. ಅದ ಕಾರಣ ಇದು 5 ಕೋಟಿ ರೂಪಾಯಿ ಹೆಚ್ಚನು ಆಗ್ಬೋದ, ಒಂದೊಂದ್ಸಲ ಕಡಿಮೆನೂ ರಿಟರ್ನ್ ಸಿಗ್ಬೋದು. ಯಾಕಂತಂದ್ರ ಮಾರುಕಟ್ಟೆ ಯಾವಾಗೂ ಅನ್ಸರ್ಟನಿಟಿದಿಂದ ಕೂಡಿರ್ತೈತಿ. ಅದ ಕಾರಣ ಅವಾಗಿನ ಪರಿಸ್ಥಿತಿ ಯಾವ ಥರ ಇರ್ತೈತೆ ಅಂತ ನಾವು ನೋಡ್ಬೇಕಾ. ಮತ್ತು ಹಿಸ್ಟೋರಿಕಲ್ ರಿಟರ್ನ್ ನೋಡಿ ಫ್ಯೂಚರ್ನಾಗೂ ಅದೇ ಥರ ರಿಟರ್ನ್ ಬರ್ತೈತೆ ಅಂತ ಪ್ರಿಡಿಕ್ಟ್ ಮಾಡೋದನ್ನು ಭಾಳ ಕಠಿಣ ಅಥವಾ ಪ್ರಿಡಿಕ್ಟ್ ಮಾಡೋಣ ಬಾರ್ದ. ಅದ ಕಾರಣ ಇವೇನು ಅಮೌಂಟ್ ಹೇಳೀನಿ ನಾ ಅದಕ್ಕಿಂತ ಹೆಚ್ಚಿನೂ ಆಗ್ಬೋದ ಕಡಿಮೆನೂ ಆಗ್ಬೋದ, ಇದು ನಿಮ್ದು ತಲೆಯಾಗ ಇರ್ಬೇಕಾ. ಅದ ಕಾರಣ 5,000 ರೂಪಾಯಿ ಸೇವ್ ಮಾಡಿದವ್ರು ಯಾವ ಥರ ಹೂಡಿಕೆ ಮಾಡ್ಬೇಕಾ, 10,000 ರೂಪಾಯಿ ಸೇವ್ ಮಾಡಿದವ್ರು ಪ್ರತಿ ತಿಂಗಳು ಯಾವ ಥರ ಹೂಡಿಕೆ ಮಾಡ್ಬೇಕಂತ ಅದ್ರ ಬಗ್ಗೆ ನಾ ತಿಳಿಸಿನಿ. ಈಗ ನೀವು ಎಷ್ಟು ಸೇವ್ ಮಾಡ್ತೀರಿ ಪ್ರತಿ ತಿಂಗಳಂತ ನಿಮ್ದು ಲೆಕ್ಕಾಚಾರ ಬರ್ಕೋರಿ. ಆ ಥರ ನೀವು ನಾ ಯಾವ ಥರ ಚಾರ್ಟ್ ಮಾಡೀನಿ ಆ ಥರ ನೀವು ಮಾಡ್ಕೋರಿ. ಮೇನ್ ಏನಂತಂದ್ರೆ ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಫಿಕ್ಸ್ ಹಿಡ್ಕೋರಿ. ಉಳಿದಿದ್ದು ನೀವು ಮ್ಯೂಚುವಲ್ ಫಂಡ್ನಾಗ ಬೇಕಾದ್ರೆ ಹೆಚ್ಚಾಗ್ಬೋದು. ಈ ಥರ ನೀವು ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬೋದು. ಅಥವಾ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ದ ಸಲಹೆ ತೊಗೊಂಡ್ರೆ ಸ್ವಲ್ಪ ಫೀಸ್ ಹೋಗ್ತೈತೆ, ಬಟ್ ಅವ್ರದ್ದು ಸಲಹೆ ತೊಗೊಂಡು ನೀವು ಹೂಡಿಕೆ ಮಾಡ್ಬೋದಾ. ಅದರಿಂದನೂ ನೀವು ಒಂದು ಒಳ್ಳೆ ನಾಲೆಜನ್ನು ತೊಗೋಬೋದು ಅವ್ರ ಕಡೆಯಿಂದನೂ. ಅವರು ಒಂದು ಒಳ್ಳೆ ಪ್ಲ್ಯಾನ್ ನಿಮಗೆ ತಿಳಿಸ್ತಾರ. ಓವರ್ ಆಲ್ ಇದೇ ಇತ್ತು ಈ ವಿಡಿಯೋನ ನಿಮಗೆ ಡೀಟೇಲ್ದಾಗ ಸರಳವಾಗಿ ಗುರ್ತಾ ಇರ್ಬೋದು ಅಂತ ನನಗನ್ನಿಸ್ತೈತಿ. ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ವಿಡಿಯೋ ಚಲೋ ಅನ್ಸೋದು ಲೈಕ್ ಮಾಡಿರಿ. ಮತ್ತು ಈ ಥರ ವಿಡಿಯೋಗಳನ್ನು ನೋಡೋದೇನ್ರಿ ಇಂಟ್ರೆಸ್ಟ್ ಇತ್ತಂತಂದ್ರೆ ಸರಳವಾಗಿ ಡೀಟೇಲ್ದಾಗ ನಿಮಗೆ ಏನ್ರಿ ನೋಡೋದು ಇಂಟ್ರೆಸ್ಟ್ ಇದ್ರೆ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಬೋದಾ. ಇದೈತಿ ಇವತ್ತಿನ ವಿಡಿಯೋ ಚಲೋ ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.